ಸೇವೆ ಖಾಯಂಗೊಳಿಸಲು ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ಬಾಗಲಕೋಟೆಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ನವನಗರದ ಜಿಲ್ಲಾ ಆಡಳಿತ ಭವನದ ಮುಂದೆ ಧರಣಿ ಅತಿಥಿ ಉಪನ್ಯಾಸಕರು ಆರಂಭಿಸಿದ್ದು, ಜಿಲ್ಲಾ ಆಡಳಿತ ಭವನದ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಧರಣಿಗೆ ಚಾಲನೆ ನೀಡಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಸರಿಯಾಗಿ ಸ್ಪಂದಿಸಿಲ್ಲವೆಂಬ ಆರೋಪ ಕೇಳಿ ಬಂದಿದ್ದು, ಈ ಹಿನ್ನೆಲೆ ಅನಿರ್ದಿಷ್ಟಾವಧಿ ಧರಣಿಗೆ ಅತಿಥಿ ಉಪನ್ಯಾಸಕರು ಮುಂದಾಗಿದ್ದಾರೆ. ಕಳೆದ 20 ದಿನಗಳ ಕಾಲ ಅತಿಥಿ ಉಪನ್ಯಾಸಕರ ಹೋರಾಟ ನಡೀತಾ ಇದೆ. ಭರವಸೆಗಳು ಕೇವಲ ಭರವಸೆಗಳಾಗಿ ಉಳಿದೆ, ಅವು ಕಾರ್ಯರೂಪಕ್ಕೆ ಬರಲಿ. ಆದಷ್ಟು ಸರ್ಕಾರದವರು ಇದನ್ನ ಜಲ್ದಿ ಮುಗಿಸ್ಲಿ. ಏನ್ ಅತಿಥಿ ಉಪನ್ಯಾಸಕರ ಬೇಡಿಕೆ ನಮ್ದು ಕಾಯಮಾತಿ ಐತಲ್ಲ, ಜಲ್ದಿ ಮುಗಿಸ್ಲಿ ಅಂತೇಳಿ ಅವರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತೀನಿ. ಯಾವ ರೀತಿಯಾಗಿ ಅಂದ್ರ ಬೆಳಗಾವದಾಗೂ ಕೂಡ ನಾವು ಹೋರಾಟ ಮಾಡಿದ್ವಿ. ಇಷ್ಟು ದಿನ ಆದ್ರೂ ಕೂಡ ತರಗತಿಗಳ ನಡೀತಾ ಇಲ್ಲ ಅಂದ್ರ ಕೆಲವೊಮ್ಮೆ ಏನಾಗ್ತೈತಿ ಅಂದ್ರ ಬೆಳಗಾವ್ ಬರ್ತಾರ, ಹೋರಾಟ ಮಾಡ್ತಾರ, ಮತ್ತೇನಾರು ಹೋಗ್ಬಿಡ್ತಾರ. ಹಿಂಗ ಆಗೋಕಿನ ಪ್ರತಿ ವರ್ಷನೂ ಇದೇ ತರ ಸಮಸ್ಯೆಗಳನ್ನ ಎದುರಿಸಿ ಹುಡುಗರು ತರಗತಿಗಳೇ ನಡೆಯಾಕತ್ತಿಲ್ಲ. ಇದು ಯಾಕೆ ಸರ್ಕಾರಕ್ಕೆ ಮುಟ್ವಲ್ದು ಅನ್ನೋದು ಒಂದು ವಿಶೇಷ ಅನಿಸ್ತೈತಿ. ಇನ್ನೊಂದು, ಮಹಿಳೆಯರು ಎಷ್ಟೋ ನಾವು ಸಮಸ್ಯೆಗಳನ್ನ ಎದುರ್ಸಾಕತ್ತೀವಿ. ಕಾಯಮಾತಿ ಮಾಡೋದ್ರಿಂದ ನಮ್ಮ ಎಷ್ಟೋ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತೈತಿ ಅನ್ನೋ ನಿಟ್ಟೊಳಗ ಒಂದು ಬೇಡಿಕೆ ಇನ್ನ ಹೇಳ್ಯಾರೀಗ. ಆಲ್ರೆಡಿ ಒಬ್ರು ಹೇಳ್ಬಿಟ್ಟಾರೀಗ, ಸರ್ ಈಗ ನೋಡ್ತೀವಿ, ಇದು ಏನೂ ನಮಗ್ ಫಲಿಸ್ಲಿಕ್ಕಂದ್ರ ಉಗ್ರ ಹೋರಾಟ ಅಂತೂ ಅದ ಲಾಸ್ಟ್ ಮೂಮೆಂಟ್ ಇರುವಂತ ವ್ಯವಸ್ಥೆನ ದಯವಿಟ್ಟು ಸರ್ಕಾರದವರು ಈ ನಮ್ಮ ಎಲ್ಲರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನ ಈಡೇರಿಸ್ರಿ. ಒಂದ ಬೇಡಿಕೆ ಏನಂದ್ರೆ ಕಾಯಮಾತಿ ನಮ್ದು ಇರೋದು ಮೇನ್ ಬೇಡಿಕೆ. ದಯವಿಟ್ಟು ಇದನ್ನ ಈಡೇರಿಸ್ರಿ ಅಂತ ಹೇಳಿ ಅವರಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತೈತಿ.